ಸರ್, ಇಷ್ಟು ವರ್ಷ ಸರ್ವಿಸ್ಗಳಲ್ಲಿ ಯಾವುದಾದ್ರೂ ಪೊಲಿಟಿಷಿಯನ್ ಜೊತೆ ತಕರಾರು ಕಿರಿಕು? ಆ ತಕರಾರು ಕಿರಿಕು ನಾವು ಜ್ಞಾಪಕ ಇಟ್ಕೊಂಡು ಹೇಳೋಕ್ಕೆ ಹೋದರೆ ಆಯಾ ಸಮಯದಲ್ಲಿ ಅವ್ರಿಗೆ ತಕ್ಕ ಉತ್ತರ ಕೊಟ್ಟು ನಾಟಕ. ಇವತ್ತಿನ ಬಿಜೆಪಿ ಸಿಚುವೇಶನ್ ಬಗ್ಗೆ ಏನು ಹೇಳ್ತೀರಿ? ಯಾಕಂದ್ರೆ ಇವತ್ತು ಒಂದು ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ ಅಲ್ಲ ಬಿಜೆಪಿ ಅನ್ನೋದು ಅನೇಕರ ನಿಲುವು. ಸ್ಟ್ರಾಂಗ್ ಅಂದ್ರೆ ಏನೇನು ಕಲ್ಲು ಹೊಡಿಬೇಕಾ ವಿಧಾನಸೌಧಕ್ಕೆ? ಕಾಂಗ್ರೆಸ್ ಮಾಡುವಂತಹ ಕೆಲಸಕ್ಕೆ ತಕ್ಕ ವಿರೋಧವನ್ನು ಮಾಡ್ತಾ ಇಲ್ಲ ಬಿಜೆಪಿ ಇವತ್ತು. ಸಿ, ಕಾಂಗ್ರೆಸ್ ಟೇಕ್ಸ್ ಶೆಲ್ಟರ್ ಅಂಡರ್ ಸಿಸ್ಟಮಿಕ್ ಫೇಲ್ಯೂರ್ಸ್. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅವ್ರು ಹೇಳಿದಾಗ ಎಲ್ಲಿ ಹೋಯ್ತು ಅಂತ ಯಾಕೆ ಬಿಜೆಪಿ ಕೇಳ್ತಾ ಇಲ್ಲ? ಅಗ್ರೆಷನ್ ಅಂದ್ರೆ ಏನು? ಕೂಗಬೇಕಾ, ಕಿರ್ಚಬೇಕು? ವಿಧಿ ಪ್ರಕಾರ ಏನು ಕೇಳಬೇಕು ಅದು ಕೇಳ್ತಾ ಇದ್ರಲ್ಲ. ಯಾವ ಕಾಮಗಾರಿ ಪ್ರಾರಂಭ ಆಗಿದೆ, ಎಲ್ಲಿ ಒಂದು ಟೆಂಡರ್ ಕಾಲ್ ಫಾರ್ ಆಗಿದೆ ಹೇಳಿ ಸರ್. ಈ ನಿಮ್ಮ ಇಷ್ಟು ವರ್ಷದ ಕೆರಿಯರ್ ಒಳಗಡೆ ದ ಮೋಸ್ಟ್ ರಿಸ್ಕಿಯೆಸ್ಟ್ ಕೇಸ್ ನೀವು ಹ್ಯಾಂಡಲ್ ಮಾಡ್ರಿ? ಸುಮಾರಿದೆ. ಸರ್, ಇಷ್ಟು ವರ್ಷ ಸರ್ವಿಸ್ಗಳಲ್ಲಿ ಯಾವುದಾದ್ರೂ ಪೊಲಿಟಿಷಿಯನ್ ಜೊತೆ ತಕರಾರು ಕಿರಿಕು? ಯಾಕಂದ್ರೆ ನಿರಂತರವಾಗಿ ಪೊಲೀಸರಿಗೆ ಆ ತಕರಾರು ಕಿರಿಕು ನಾವು ಜ್ಞಾಪಕ ಇಟ್ಕೊಂಡು ಹೇಳೋಕ್ಕೆ ಹೋದರೆ ಅವರೇ ಗ್ರೇಟ್ ಆಗ್ತಾರೆ ಹೊರತು ನಾವು ಗ್ರೇಟ್ ಆಗಲ್ಲ. ಸೊ ನಾವು ಅದಕ್ಕೆ ಹೇಳೋಕ್ಕೆ ಹೋಗಲ್ಲ. ಆಯಾ ಸಮಯದಲ್ಲಿ ಅವ್ರಿಗೆ ತಕ್ಕ ಉತ್ತರ ಕೊಟ್ಟು ಮ್ಯಾಟ್ರ್ ಕ್ಲೋಸ್ ಮಾಡಿಬಿಡ್ತೀವಿ ಅಷ್ಟೇ. ಹೌದಾ? ಅಂದರೆ ಎಂಥ ಸೀನಿಯರ್ ಪೊಲಿಟಿಷಿಯನ್ಸ್ ಆಗಿದೆನಾ ಆ ಥರ? ಅವ್ರಿಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಷ್ಟೇ. ಅವ್ರಿಗೆ ಉತ್ತರ ಕೊಡಬೇಕು, ಅವಮಾನ ಮಾಡ್ದಂಗೆ ಉತ್ತರ ಕೊಡಬಾರ್ದು ಹೀರೋ. ಯಾಕಂದರೆ ಆಫ್ಟರ್ ಆಲ್ political leadership is the soul of governance. We are only the body of governance. Exactly. So it could be ruling party or it could be opposition. But Karnataka they are quite reasonable. ಎಷ್ಟು ಖರ್ಚಾಯ್ತು ಸರ್ ಎಲೆಕ್ಷನ್ಗೆ? ಆಗುತ್ತೆ, ಸುಮಾರು ಖರ್ಚಾಗತ್ತೆ. ಪಾರ್ಟಿ ಏನಾದರೂ ಎಲ್ಲರೂ ಸಹಾಯ ಮಾಡ್ತಾರೆ, ಮಾಡಿದ್ರೆ ಎಲ್ಲರೂ ಸಹಾಯ ಮಾಡ್ತಾರೆ. ಇವತ್ತಿನ ಬಿಜೆಪಿ ಸಿಚುವೇಶನ್ ಬಗ್ಗೆ ಏನು ಹೇಳ್ತೀರಿ? ಯಾಕೆಂದರೆ ಇವತ್ತು ಅಸಮಾಧಾನಿತರು ಸೃಷ್ಟಿಯಾಗಿದ್ದಾರೆ. ಯಡಿಯೂರಪ್ಪನವರ ವಿರುದ್ಧ, ವಿಜೇಂದ್ರ ಅವರ ನಾಯಕತ್ವದ ವಿರುದ್ಧ ಒಪ್ಪಲ್ಲ ಅಂತ ಹೇಳೋರಿದ್ದಾರೆ. ಬಿಂಗ್ ಬಿಜೆಪಿ ಸದಸ್ಯರಾಗಿ ಏನು ಹೇಳ್ತೀರಿ? ಯಾಕಂದರೆ ಇವತ್ತು ಒಂದು ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ ಅಲ್ಲ ಬಿಜೆಪಿ ಅನ್ನೋದು ಅನೇಕರ ನಿಲುವು. ಸ್ಟ್ರಾಂಗ್ ಅಂದ್ರೆ ಏನೇನು ಕಲ್ಲು ಹೊಡಿಬೇಕಾ ವಿಧಾನಸೌಧಕ್ಕೆ? ಅಲ್ಲ, ಕಾಂಗ್ರೆಸ್ ಮಾಡುವಂತಹ ಕೆಲಸಕ್ಕೆ ತಕ್ಕ ವಿರೋಧವನ್ನು ಮಾಡ್ತಾ ಇಲ್ಲ ಬಿಜೆಪಿ ಇವತ್ತು. ಬಿಜೆಪಿ ಅವರೆಲ್ಲ ಬಿಜೆಪಿಯವರ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಅವರು ಹೆಂಗೆ ಆಟ ಆಡ್ಸಿ? ಕಾಂಗ್ರೆಸ್ ಟೇಕ್ಸ್ ಶೆಲ್ಟರ್ ಅಂಡರ್ ಸಿಸ್ಟಮಿಕ್ ಫೇಲ್ಯೂರ್ಸ್. ದಿ ಫೇಲ್ಯೂರ್ ಆಫ್ ದ ಸಿಸ್ಟಮ್ ಇದಲ್ಲ. ಈಗ ಬಿ ಜೆ ಪಿ ಏನೋ ಮಾಡಿ ಏನು ದಿನ ಜನರು ಕರ್ಕೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ ಮಾಡಿಸ್ಬೇಕಾ, ಅಥವಾ ಮುಖ್ಯಮಂತ್ರಿ ಟ್ರಾವೆಲ್ ಮಾಡೋವಾಗ ಅವಾಗೆ ಅಡ್ಡಪಡಿಸಿ ಕಲ್ಲು ಹೊಡಿಬೇಕಾ? ಅದಕ್ಕೆ ದಟ್ ವಿ ಆರ್ ನಾಟ್ ಕ್ರಿಯೇಟಿಂಗ್ ಲಾಲೆಸ್ನೆಸ್. ವಿ ಆರ್ ಎ ರೆಸ್ಪಾನ್ಸಿಬಲ್ ನ್ಯಾಷನಲ್ ಅಪೋಸಿಷನ್ ಪಾರ್ಟಿ. ಸೊ ಕೆಲವು ಮರ್ಯಾದೆಯ ರೇಖೆ ಒಳಗೆ ನಾವು ಆಪರೇಟ್ ಮಾಡಬೇಕು ಹೊರತು ಯು ಕಾಂಟ್ ಬಿಕಮ್ ಲಾಲೆಸ್ ಓವರ್ ದೇರ್. ಅಫ್ಕೋರ್ಸ್ ದೇ ಎಂಗೇಜ್ ಬಿಕಾಸ್ ಅವ್ರ ಹತ್ರ ಪವರ್ ಇದೆ. ಮೈಸೂರು ಮೂಡ ಹಗರಣದಲ್ಲಿ ಸೈಟ್ ಹಂಚಿಕೆ ಹೆಸರಿನಲ್ಲಿ ಸೈಟ್ ನುಂಗಿದ್ರು ಅವರು. ಸಿಕ್ಕಾಕೊಳ್ತೀನಿ ಅಂದ ತಕ್ಷಣ ಭಯಕ್ಕೆ ವಾಪಸ್ ಕೊಟ್ಬಿಟ್ರು ಅಲ್ಲಿಗೆ. ದೆನ್ ಇಡಿ ಇಲ್ಲಿ ನಿಮಗೆ ಇದು ವಾಲ್ಮೀಕಿ ನಿಗಮದ ದುಡ್ಡಿನಲ್ಲಿ ಲಂಬೋರ್ಗಿನಿ ಕಾರ್ ತಗೊಂಡು ಆಂಧ್ರ ಪ್ರದೇಶಕ್ಕೆ. ಸಿ, BJP has done what all it can do over there. ಉಳಿದೆಲ್ಲ ಅವ್ರಿಗೆ ಪಾಠ ಕಲಿಸ್ಬೇಕಾಗಿರೋದು ನಾವಲ್ಲ, ಜನ ನೋಡ್ತಾ ಇದ್ದಾರೆ. ಇವತ್ತಿನ ದಿನ ನೋಡಿ, ಈ ವರ್ಷಕ್ಕೆ ಇನ್ನು ಫಲಾನುಭವಿ ಪಟ್ಟಿ ಕೂಡ ತಯಾರಾಗಿಲ್ಲ ವಾಲ್ಮೀಕಿ ನಿಗಮಗಳಲ್ಲಿ. ಯಾಕೆಂದರೆ ದುಡ್ಡು ಇಲ್ಲ, ಮತ್ತು ಅಷ್ಟೊಂದು ಜನಕ್ಕೆ ಅವರೇ ತಾನೇ ಡಿಪ್ರೈವ್ ಮಾಡ್ತಾ ಇದ್ದಾರೆ. ಮತ್ತು ಆ ದುಡ್ಡು ತೊಗೊಂಡು ಅಲ್ಲಿಗೆ ಮತ್ತು ಈ ಗ್ಯಾರಂಟಿ ಹೆಸರಿನಲ್ಲಿ ಮುಂಚೆ ಎಲ್ಲ ಚುನಾವಣೆಗೆ ಹೋಗಬೇಕು ಅಂದರೆ ನಮ್ಮ ದುಡ್ಡು, ಸ್ನೇಹಿತರ ದುಡ್ಡು, ಅವ್ರ ದುಡ್ಡು, ಇವ್ರ ದುಡ್ಡೆಲ್ಲ ಹಾಕಿ ನಾವು ಇವರು ಏನಿಲ್ಲ, ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿಬಿಟ್ಟು ಆ ಬೊಕ್ಕಸದ ದುಡ್ಡು ತೊಗೊಂಡೇ ಚುನಾವಣೆ ನಾವು ಗೆಲ್ಲಿಸಿ ನಾವು ನಿಮ್ಗೆ ಇದೆಲ್ಲ ಕೊಡ್ತೀವಿ. ಇವಾಗ ನೋಡಿ ಯಾವ ಲೆವೆಲ್ಗೆ ಬಂದಿದ್ದಾರೆ ಅವರು, ಕೊಡೋಕ್ಕೂ ಆಗ್ತದೆ. ಇಡಿ ರೈಡ್ ಆಯ್ತಲ್ಲ. ಮತ್ತು ಅವರು ಪಕ್ಷದ ಮಹಾನಾಯಕರುಗಳೇ ನೋಡಿ, ಮುಖ್ಯಮಂತ್ರಿಗೆ ಹೆಂಗೆ ರಾಜು ಕಾಗೆ ಮಾತಾಡೋದು ನೋಡಿ. ಇಲ್ಲಿ ಸರ್ಕಾರ ಮುಖ್ಯಮಂತ್ರಿ ದುಡ್ಡಿಲ್ಲ ಅಂತ ಒಬ್ಬ ಮಾಜಿ ಉಪಮುಖ್ಯಮಂತ್ರಿ ಬಹಿರಂಗವಾಗಿ ಹೇಳಬೇಕು ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ, ಆ್ಯಂಡ್ ಇಲ್ಲ ಸುಮ್ಮನೆ ತಮಾಷೆಗೆ ಹೇಳಿದೆ, ತಮಾಷೆಗೆ ಅದೆಲ್ಲ ಮಾತಾಡ್ತಾರ, ತಮಾಷೆಗೆ ಹೇಳ್ತಾರ ಯಾರು ಹೋಗ್ಬಿಟ್ಟು. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅವ್ರು ಹೇಳಿದಾಗ ಎಲ್ಲಿ ಹೋಯ್ತು ಅಂತ ಯಾಕೆ ಬಿಜೆಪಿ ಕೇಳ್ತಾ ಇಲ್ಲ? ಅಲ್ಲಿಗೆ ಕೇಳ್ತದಲ್ಲ, ನಮ್ಮ ಪಕ್ಷದ ಅಧ್ಯಕ್ಷರು ಮಾತನಾಡ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು. ಅಗ್ರೆಷನ್ ಅಂದ್ರೆ ಏನು? ಕೂಗಬೇಕಾ, ಕಿರ್ಚಬೇಕಾ? ಕರೆಕ್ಟ್. ಏನು ವಿಧಿ ಪ್ರಕಾರ ಏನು ಕೇಳಬೇಕು ಅದು ಕೇಳ್ತಾ ಇದ್ದಾರೆ ಅದಕ್ಕೆ. ಅಂಡ್ ಇಟ್ ಈಸ್ ಗೋಯಿಂಗ್ ಆನ್ ಡಾಕ್ಯುಮೆಂಟೇಶನ್ ಆಲ್ಸೋ ಓವರ್ ದೇರ್. ಸಿ, ಅವರು ಇವತ್ತು ಆಲ್ ದೀಸ್ ಥಿಂಗ್ಸ್ ಇದೆಲ್ಲ ಒಂದು ರೀತಿಯ ಏನಂತೀರಿ, ಪಾಪದ ಕೊಡ ತುಂಬ್ತಾ ಹೋಗುತ್ತೆ.
ನಾವು ರೆಸ್ಪಾನ್ಸಿಬಲ್ ಅಪೋಸಿಷನ್ ಆಗಿ ಏನೇನು ಮಾಡಬೇಕು, ವಿ ಹ್ಯಾವ್ ಡನ್ ಆಲ್ ದೋಸ್ ಥಿಂಗ್ಸ್. ಇನ್ನೇನಂದರೆ ವೈಲೆನ್ಸ್ ಮಾಡಬೇಕಾ ಹೋಗ್ಬಿಟ್ಟು? Nobody will engage. Which political party has engaged in you? And ruling party can do all the worst of the worst things. ನಾವು ಸಂವಿಧಾನ ಚೌಕಟ್ಟಿನಲ್ಲಿ, ಕಾನೂನು ಸುವ್ಯವಸ್ಥೆ ಚೌಕಟ್ಟಿನಲ್ಲಿ ಏನು ಮಾಡಬೇಕು ನಾವು ಮಾಡಿದ್ದೀವಿ. ನಾವು ವಿ ಹ್ಯಾವ್ ಡನ್ ಇಟ್ ಓವರ್ ದ್ಯಾಟ್. ಸೊ ವಿ ಕ್ಯಾನ್ ಸೇ ದಟ್ ನಾವೇನೋ ಮಾಡಿಲ್ಲ, ಕಣ್ಮುಚ್ಕೊಂಡು ನಾವು ಕೂತ್ಕೊಂಡಿದ್ದೀವಿ ಅಂತ ನಾವು ಮಾಡಿಲ್ಲ. ಅದಕ್ಕೆ ಜನ ಎಕ್ಸ್ಪೀರಿಯೆನ್ಸ್ ಮಾಡ್ತಿದಾರಲ್ಲ, ಅವ್ರಿಗೆ ಏನೇನು ಅನಾನುಕೂಲ ಆಗ್ತಾಯಿದೆ, ಯಾವ ರೀತಿಯ ಭ್ರಷ್ಟ ಒಳಗೆ. ಈಗ 18,000 ಕೋಟಿ ದಲಿತರಿಗೆ ಮೀಸಲಿಟ್ಟಿರೋದು, 11,000 ಅದು ತಗೊಂಡು ಹಣ ಗ್ಯಾರಂಟಿಗೆ ಹಾಕ್ಬಿಟ್ರು. ಸಚಿವರೇ ಹೇಳಿದ್ದಾರೆ ಅಷ್ಟು ದಲಿತರಿಗೆ. ಈಗ ದಲಿತರೇನು ಸುಮ್ಮನೆ ಕೂತಿರೋದು, ಇವೇನು ಮಾಡೋಕ್ಕಾಗಲ್ಲ. ಕರೆಕ್ಟ್ ಟೈಮ್ ಚುನಾವಣೆ ಬರ್ತೀವಿ, ಚುನಾವಣೆಗೆ ತಕ್ಕ ಪಾಠ ಕಲಿಸ್ತಾರೆ. ಈಗ ಇವ್ರಿಗೂ ಪಕ್ಷಕ್ಕೂ ಗೊತ್ತಾಗ್ಬಿಟ್ಟಿದೆ, ಈಗ ಮುಂದಿನ ಸರ್ತಿ ನಾವು ಬರೋದಿಲ್ಲ, ನಮ್ಮದು ಪಾಪಗಳ ಸಾಕಷ್ಟು ಆಗೋಗ್ಬಿಟ್ಟಿದೆ, ಇನ್ನು ಸ್ವಲ್ಪ ಲೂಟಿ ಹೊಡೆದೇ ಬಿಡೋಣ, ಇನ್ಯಾಕೆ ಒಳ್ಳೆಯವ್ರಾಗಕ್ಕೆ ಹೊರಡಬೇಕು ಅಂತ. KSRTCಯಲ್ಲಿ ಸಂಬಳ ಜಾಸ್ತಿ ಮಾಡಬೇಕಾಗಿತ್ತು 3 ವರ್ಷ ಹಿಂದೆ, ಇನ್ನೂ ಮಾಡಿಲ್ಲ. ಏರಿಯರ್ಸ್ ಕೊಡೋದು ಕೊಟ್ಟಿಲ್ಲ. KSRTC ಸ್ಟ್ರೈಕ್ ಹೋದರೆ ಇಡೀ ರಾಜ್ಯನೇ ಬಂದು ರಾಜ್ಯಕ್ಕೆ ಬ್ರೇಕ್ ಹಾಕ್ದಂಗೆ ಆಗುತ್ತೆ. ಅಲ್ಲಿಗೆ ಅವ್ರಿಗೆ ಕೊಟ್ಟಿಲ್ಲ, ಅವ್ರಿಗೆ ದುಡ್ಡಲ್ಲೇ ಅಲ್ಲಿಗೆ. ಸೊ ಏನು ಕೇಳಿದ್ರೆ ದುಡ್ಡಿಲ್ಲ ಅಂತ. ದೆನ್ ಈಗ ಮನೆ ಹಂಚಿಕೆ ಒಳಗೆ ಬಿ ಆರ್ ಪಾಟೀಲ್ ಅವ್ರ ಪಕ್ಷದವರೇ, ಕಾಂಗ್ರೆಸ್ ಅವರೇ. ನಾವು ಹೇಳಿದ್ರೆ ಆಯಿತು, ನಾವು ರಾಜಕೀಯವಾಗಿ ಹೇಳ್ತೀವಿ ಅಂತ ಅವ್ರ ಪಕ್ಷದವರೇ ಹೇಳ್ತಾರೆ. ಮತ್ತು ಅಲ್ಲಿ ಬೇರೆ ಬೇರೆ ಕಡೆಯಿಂದ ಧ್ವನಿ ಬರ್ತಾಯಿದ್ದಲ್ಲ ಅವ್ರ ಪಕ್ಷದಲ್ಲೇ. ಒಂದು ಅರ್ಧ ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿಲ್ಲ. ಯು ಟೆಲ್ ಮಿ, ಫೌಂಡೇಶನ್ ಸ್ಟೋನ್ ಎಲ್ಲ ಹಾಕಿದ್ದೀರಾ ಹೇಳಿ ನೀವು? 2 ವರ್ಷದಲ್ಲಿ ಎಲ್ಲ ನನ್ನ ಕಡೆ ಫೌಂಡೇಶನ್ ಸ್ಟೋನ್ ಹಾಕಿದ್ದೀರಾ? ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡ್ತಾ ಹೇಳಿದರು ದಾವಣಗೆರೆಯಲ್ಲಿ, ನಾನು 1,300 ಚಿಲ್ಲರೆ ಕೋಟಿಯಷ್ಟು ಕೆಲಸದ ಕಾಮಗಾರಿಯನ್ನು ಈಗ ನಾನು ದಾವಣಗೆರೆ ಒಳಗೆ ಮಾಡ್ತಾ ಇದ್ದೀನಿ. ಆದರೂ BJPಯವರು ದುಡ್ಡಿಲ್ಲ ಅಂತ ಹೇಳಿ ಅಪವಾದನೆ ಮಾಡ್ತಿದ್ದಾರೆ. ದುಡ್ಡಿಲ್ಲ ಅಂತಂದರೆ ಹೆಂಗೆ ಮಾಡ್ತಿದ್ದೆ ನಾನು ಇಷ್ಟು ಕೆಲಸ ಅಂತ ಹೇಳ್ತಾರೆ. ಯಾವ ಕಾಮಗಾರಿ ಪ್ರಾರಂಭ ಆಗಿದೆ? ಎಲ್ಲಿ ಒಂದು ಟೆಂಡರ್ ಕಾಲ್ ಫಾರ್ ಆಗಿದೆ ಹೇಳಿ ನೀವು? ಎಟ್ ದ ಸೇಮ್ ಟೈಮ್ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ನಮ್ಮ ಕ್ಷೇತ್ರ ಉದ್ಧಾರ ಮಾಡೋಕ್ಕೆ ಅಂತ ಹೇಳ್ತಾರೆ. ಅವತ್ತು ಅವರು ಇಲ್ವಲ್ಲ, ಯಾವ ಕಾಮಗಾರಿ, ಈಗ ನೀವೇ ಪತ್ರಕರ್ತರಾಗಿದ್ದೀರಿ, ಯಾವ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ? ನಾವು ಮಾಡಿದ ಕಾರ್ಯಕ್ರಮ ಉದ್ಘಾಟನೆ. ನಾವು ಆ ಸಮಯದಲ್ಲಿ ರೈತರ ಮಕ್ಕಳಿಗೆ ನಾವು ದುಡ್ಡು ಕೊಡ್ತಾಯಿದ್ವಿ. ಬೇರೆ ಬೇರೆ ರೀತಿಯಲ್ಲಿ ಸೋಮಿನಿ ಎಷ್ಟೊಂದು ಸ್ಕೀಮ್ಗಳಿತ್ತು. ಈಗ ಯಾರಿಗೂ ದುಡ್ಡೇ ಮುಟ್ಟದು. ಈಗ ಯುವ ನಿಧಿಯಿಂದ ಮಾಡಿದ್ರಲ್ಲ, ಯುವ ನಿಧಿ ಇಸ್ ದ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಆಲ್ ದ 5 ಗ್ಯಾರಂಟಿ. ಇದು ಒಂಥರ ಯುವಕರ ಮೇಲೆ ಒಂದು ಫ್ರಾಡ್ ಮಾಡ್ದಂಗೆ ಮಾಡಿದ್ದಾರೆ. 3,000 ಕೊಡ್ತೀನಿ ಅಂತ ಯಾರು ಕೊಟ್ಟರು? ಒಂದು ಬೆರಳೆಣಿಕೆ ಜನರಿಗೆ ಕೊಟ್ಬಿಟ್ಟು ಫೋಟೋ ತೆಗೆದುಬಿಟ್ಟು ಬರೀ ಬಿಲ್ಡಪ್ ಕೊಟ್ಟು ಇನ್ಸ್ಟಾಗ್ರಾಮ ಮತ್ತು ಅವ್ರದ್ದು ಸೋಷಿಯಲ್ ಮೀಡಿಯಾ ಎಲ್ಲ ಹಾಕೊಂಡ್ಬಿಟ್ರೆ ಅಲ್ಲಿಗೆ. ಸರ್, ಬೇರೆ ಗ್ಯಾರಂಟಿಗಳ ಬಗ್ಗೆ ದೆನ್ ಓಕೆ, ಹೋಗ್ಲಿ ಬಿಡಿ, ಯಾವುದು ಮಾಡೋದು ಬೇಡ. ಎಷ್ಟು ಪೋಸ್ಟ್ ಇದೆಲ್ಲ ಸರ್ಕಾರದಲ್ಲಿ, ಆ ಪೋಸ್ಟ್ ಅಂದರೆ ಫಿಲಪ್ ಮಾಡ್ಬೋದಲ್ಲ. ಪೊಲೀಸ್ ಇಲಾಖೆ ಒಳಗೆ 11,000 ಪೋಸ್ಟ್ ಆರ್ ಲೈಂಗ್ ವೇಕೆಂಟ್ ಅವ್ರದ್ದು ಇದೆ. ವೈ ಆರ್ ಯು ನಾಟ್ ಡೂಯಿಂಗ್ ರಿಕ್ರೂಟ್ಮೆಂಟ್ ಮಾಡಿ ನೀವು. ಬೇರೆ ಬೇರೆ ಇಲಾಖೆ ಒಳಗೆ ಎಲ್ಲಿ ಪೋಸ್ಟ್ಗಳು ವೇಕೆಂಟ್ ಆಗಿದೆ ಅದಕ್ಕೆ ಕರೆಕ್ಟ್. ನೀವು ಒಂದು KPSC ಎಕ್ಸಾಮಿನೇಷನ್ ನಿಮ್ಗೆ ನೆಟ್ಟಾಗಿ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲ ಕಳ್ಳರಿಗೆ ಹೋಗ್ಬಿಟ್ಟು ನೀವು ಮೆಂಬರ್ ಆಗಿ ಬಿಡ್ತೀರಾ. ಯಾರ್ಯಾರಿಗೆ ಮೇಯಕ್ಕೆ ಅವಕಾಶ ಕೊಡಬೇಕಲ್ಲ ಅಂಥವ್ರಿಗೆ ಹೋಗ್ಬಿಟ್ಟು ನಾವು ಮಾಡ್ತೀರಾ. ನೀವು KPSC ಮೆಂಬರ್ಸ್ ಅವಾರ್ಡ್ ಮಾಡೋಕ್ಕೆ ಸಲುವಾಗಿ ಕೊಡ್ತೀರಾ. KPSC ಮೆಂಬರ್ ಅಂದರೆ ಅವ್ರಿಗೆ ಅವನಿಂದ ಒಂದು ವ್ಯಾಲ್ಯೂ ಇರಬೇಕಲ್ಲ. ಅಂಥವ್ರಿಗೆ ಅಲ್ಲಿ ನೀವು ಹೋಗಲ್ಲ, ಅಲ್ಲಿ ಇರ್ತೀರಿ ನೀವು ಅಂದರೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಅಲ್ಲಿಗೆ? ಮತ್ತು ತದನಂತರ ಈ ಮೇಲಿನ ಮೇಲೆ ಅಲ್ಪಸಂಖ್ಯಾತರಿಗೆ ನೀವೇನು ಓಲೈಕೆ ಮಾಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಯು ಆರ್ ಡೂಯಿಂಗ್ ಎ ಗ್ರೇಟ್ ಡ್ಯಾಮೇಜ್. ಯು ಆರ್ ಮೇಕಿಂಗ್ ದೆಮ್ ಎನ್ ಎನಿಮಿ ಫಾರ್ ನೇಷನ್ ಆರ್ ಫಾರ್ ದ ನೇಷನ್ ಆ್ಯಂಡ್ ಫಾರ್ ಸೊಸೈಟಿ. ನಾಳೆ ಈಗ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದವರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು, ಅವ್ರ ಮೇಲೆ ಕೇಸ್ ಆದರೆ ಅದೆಲ್ಲ ಕೇಸ್ ವಾಪಸ್ ತೊಗೊಂಡ್ಬಿಡ್ತೀರಿ ನೀವು. ಅದೆಲ್ಲ ಯಾರಿಗೆ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅವ್ರಿಗೆ ನೀವು ಅವ್ರ ಕೇಸೇ ವಿಡ್ರಾ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ, ಮತ್ತು ಅವರು ಈ ರೀತಿಯಾಗಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸುವಾಗ, ಒಂದು ಹಳೆ ಗಾದೆ ಇದೆಲ್ಲ, ಒಂದು ಮಗು ಕಳ್ಳತನ ಮಾಡಿದ ನಂತರ ತಾಯಿ ಅದಕ್ಕೆ ಶಿಕ್ಷೆ ಕೊಟ್ಟಿಲ್ಲ ಅಂದರೆ ಕೊನೆಗೆ ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು? ಜೈಲು, ಪೊಲೀಸ್ ಸ್ಟೇಷನು, ಕೋರ್ಟ್ ಕೊಡಬೇಕು ಅದಕ್ಕೆ. ಹೋಗ್ತಾನೆ ಕರೆಕ್ಟಾಗಿ ಆ ತಾಯಿ ಆ ಸಮಯದಲ್ಲಿ ಕೊಟ್ಟಿಲ್ಲ ಅಂದರೆ ಅದೇ ರೀತಿಯಾಗಿ ಕೆಲಸ ಮಾಡ್ತಿರಲಿಲ್ಲ. ಇವತ್ತಿನ ದಿನ ಅಲ್ಪಸಂಖ್ಯಾತರಿಗೆ ಕರೆಕ್ಟಾಗಿ ಇವರು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಅಲ್ಪಸಂಖ್ಯಾತರೆಲ್ಲ ಬುದ್ಧಿವಂತರಾಗ್ತಾರೆ, ಇವ್ರಿಗೆ ಓಟ್ ಹಾಕಲ್ಲ ಅವ್ರಿಗೆ ಅಂತ. ಸೊ ಅದಕ್ಕೆ ಅಲ್ಪಸಂಖ್ಯಾತರಿಗೆ ದುಡ್ಡು ಖರ್ಚು ಮಾಡ್ದಂಗೆ ಇರಬೇಕು, ಮತ್ತು ಒಂದು ಕ್ಯಾಪ್ಟಿವ್ ವೋಟರ್ಸ್ ಇರ್ತಾರೆ. ಅಲ್ಪಸಂಖ್ಯಾತರೆಲ್ಲ ತುಂಬ ಇಂಟೆಲಿಜೆಂಟ್ ಆಗಿಬಿಟ್ರೆ ದೇ ವಿಲ್ ಟೇಕ್ ಎ ಡಿಸಿಷನ್. ಅವ್ರು ಯಾರು ಬೇಕಾದ್ರೆ ಓಟ್ ಹಾಕ್ತಾರೆ ಅವರು. ಇವತ್ತು ಇವ್ರ ಮೇಲೆ ಅವಲಂಬಿತರಿದ್ದಾರೆ, ಯಾಕೆಂದರೆ ಇವರು ಅವ್ರಿಗೆ ಒಂದು ರೀತಿಯಾಗಿ ಕಂಟ್ರೋಲಲ್ಲಿ ಇಟ್ಟಿದ್ದಾರೆ.
ಹೀಗಾಗಿ ಸೊ ದಟ್ ಈಸ್ ದಿ ರೀಸನ್. ನಾವು ಇನ್ ಭಾರತೀಯ ಜನತಾ ಪಾರ್ಟಿ ಒಳಗೆ ನಾವು ಯಾರಿಗೂ ಫಸ್ಟ್ ಆಫ್ ಆಲ್ ನಾವು ಈ ಅಲ್ಪಸಂಖ್ಯಾತರ ಇವು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇದ್ದೀರಾ, ನಾವು ನಿಮ್ಗೆ ಯಾವ ಅಲ್ಪಸಂಖ್ಯಾತರ ಟ್ಯಾಗ್ಲೈನೇ ಬೇಡ ಟ್ಯಾಗ್ ಬೇಕು ನಿಮಗೆ? ಯಾವ ಕಡಿಮೆ ಆಗಿದೆ? ನೀವು ಪ್ರಪಂಚದಾದ್ಯಂತ ನೋಡಿ, ನೀವು ಭಾರತದಲ್ಲೇ ಎಲ್ಲಕ್ಕಿಂತ ಸುರಕ್ಷಿತವಾಗಿದ್ದೀರಾ, ಚೆನ್ನಾಗಿದ್ದೀರಾ, ಬೆಳೀತಾ ಇದ್ದೀರಾ. ನಿಮಗೆ ಬೆಳೆಯೋಕ್ಕೆ ಅಡ್ಡ ಪಡಿಸೋರು ಯಾರು? ನಿಮ್ಮ ಜನನೇ ನಿಮ್ಗೆ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ ನಿಮಗೆ. ಸೊ ಅಂಥದ್ರಲ್ಲಿರುವಾಗ ನಾವು ಭಾರತೀಯ ಜನತಾ ಪಾರ್ಟಿ ಒಳಗೆ ವಿ ಆರ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್ಸ್. ವಿ ಓನ್ಲಿ ವಾಂಟ್ ಎವ್ರಿಬಡಿ, ಎಲ್ಲರಿಗೂ ಸಾಮಾನ್ಯವಾಗಿ ಟ್ರೀಟ್ ಮಾಡಿ. ಅದೇ ನಾವು ಹೇಳೋದಷ್ಟೆ. ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಇದು ಕೇವಲ ರಾಜಕೀಯವಾಗಿ ನಮ್ಮ ಮೇಲೆ ಈ ರೀತಿಯಾಗಿ ನಾವು ಜಸ್ಟ್ ಬಿಕಾಸ್ ವಿ ಸೇ ಎಲ್ರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಅಂದ ತಕ್ಷಣ ನಾವು ಅಲ್ಪಸಂಖ್ಯಾತರ ವಿರೋಧಿ ಅಂತಾರೆ. ಸರ್, ಈ ನಿಮ್ಮ ಇಷ್ಟು ವರ್ಷದ ಕೆರಿಯರ್ ಒಳಗಡೆ ದ ಮೋಸ್ಟ್ ರಿಸ್ಕಿಯೆಸ್ಟ್ ಕೇಸ್ ನೀವು ಹ್ಯಾಂಡಲ್ ಮಾಡಿರಿ? ಸುಮಾರು ಇದ್ದಾರೆ. ಅಲ್ಲ, ಅದನ್ನು ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡು ಟೆರರ್ಗೆ ಈ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ ಆಯ್ತಲ್ಲ, ನಮ್ಮ ಅವಾಗ ನಾನು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಒಳಗಿದೆ. ಈ ಟೆರರ್ ಏನಿತ್ತಲ್ಲ, ಟೆರರ್ ಹ್ಯಾಸ್ ಕಮ್ ಟು ಯುವರ್ ಡೋರ್ ಸ್ಟೆಪ್. ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ಅಲ್ಪಸಂಖ್ಯಾತರ ಓಲೈಕೆ ಹೆಸರಿನಲ್ಲಿ ಎಷ್ಟು ಜನ ನಿಮಗೆ LET, ಲಷ್ಕರ್ ಎ ತೊಯ್ಬಾ, ಮತ್ತು ನಿಮಗೆ ಭಟ್ಕಲ್ ಗ್ಯಾಂಗ್, ಮತ್ತು ಇವರು ಸಿಮಿ, ಇವರೆಲ್ಲ ದೇ ಹ್ಯಾಡ್ ಆಲ್ ಸ್ಟಾರ್ಟೆಡ್ ಕನ್ನೈವಿಂಗ್ ವಿತ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಅವ್ರದ್ದು. ಹೌದಾ? ಔಟ್ಸೈಡ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಹೌತಿ, ಹಮಾಸ್, ಹೆಜ್ಬುಲ್ಲಾ, ಮತ್ತು ಆವಾಗ ಇಲ್ಲಿ USA ಮೇಲೆ ಇದು ಮಾಡಿದ್ರಲ್ಲ ಟಪಟ, ಅಂಥವ್ರ ಜೊತೆ ಇವ್ರ ಬಗ್ಗೆ ತುಂಬ ಇದು ರಾಡಿಕಲ್. ನಾನು ಈ ಕ್ರೈಮ್ ಇತ್ಯಾದಿಗಳ ಬಗ್ಗೆ ಐ ಹ್ಯಾವ್ ನಾಟ್ ಡನ್ ಮಚ್. ಐ ಹ್ಯಾವ್ ಡನ್ ಮೋರ್ ಆನ್ ಲಾ ಆ್ಯಂಡ್ ಆರ್ಡರ್ ದೆನ್ ಇಂಥ ಕ್ರೈಮ್ ಡಿಸಾಲ್ವ್ ಮಾಡಿದೆ. ಅದು ಮಾಡ್ತಾರೆ, ಬಟ್ ಅದು ನನ್ನ ಕೈ ಕೆಳಗೆ ಹಂತದ ಸಿಬ್ಬಂದಿಲಿ ಮಾಡಿದ್ದಾರೆ ಹೊರತು ನಾನು ಇನ್ವಾಲ್ವ್ ಆಗಿ ಜಾಸ್ತಿ ಡಿರಾಡಿಕಲೈಸೇಷನ್ ಮತ್ತು ಲಾರ್ಜರ್ ಲಾ ಆ್ಯಂಡ್ ಆರ್ಡರ್ ಮೂಮೆಂಟ್ಸ್ ಇರ್ತದೆ, ನ್ಯಾಷನಲ್ ಇಶ್ಯೂಸ್ ಮತ್ತು ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ. ನಾನು ಫಾರ್ ಎಕ್ಸಾಂಪಲ್ ಎಂಟೈರ್ ಕೋಸ್ಟಲ್ ಸೆಕ್ಯೂರಿಟಿ ಇದಲ್ಲ, ಕರ್ನಾಟಕದ 320 ಕಿಲೋಮೀಟರ್ ಇದಿದಲ್ಲ ನಮ್ಮ ಇದು ಕೋಸ್ಟ್ ಹಾರ್ಬರ್, ಕೋಸ್ಟ್ಗೆ 10 ಪೊಲೀಸ್ ಸ್ಟೇಷನ್ ಕ್ರಿಯೇಟ್ ಮಾಡಿದೆ. 10 ಪೊಲೀಸ್ ಸ್ಟೇಷನ್ ಕ್ರಿಯೇಟ್ ಮಾಡಿ ಒಂದೊಂದು ಪೊಲೀಸ್ ಸ್ಟೇಷನ್ಗೂ 3 ಬೋಟ್, ಮತ್ತು ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗೆ ಸಮುದ್ರದಲ್ಲಿ ಯಾವ ರೀತಿ ಪೆಟ್ರೋಲಿಂಗ್ ಮಾಡಬೇಕು, ಸಮುದ್ರದಿಂದ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂಥದ್ದು. ಮತ್ತು ಈ ಪ್ರೈವೇಟ್ ಸೆಕ್ಯೂರಿಟಿಗೆ ನಾನು ಕಂಟ್ರೋಲರ್ ಆಗಿದೆ. ಅವ್ರದ್ದು ಪಸಾರ ಅಂತ ಆ್ಯಕ್ಟ್ ಇದೆ, ಪ್ರೈವೇಟ್ ಸೆಕ್ಯೂರಿಟಿ ಅಸೋಸಿಯೇಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಇದೆ. ಈ ಸೆಕ್ಯೂರಿಟಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಯಾವ ರೀತಿ ಅವ್ರಿಗೆ ಫಸ್ಟ್ ರೆಸ್ಪಾಂಡ್ರೆ. ಒಂದು ಟೆರರ್ ಅಟ್ಯಾಕ್ ಆದರೆ 3 ಲೆವೆಲ್ಸಲ್ಲಿ ಡೀಲ್ ಮಾಡ್ತೀವಿ ಇದಕ್ಕೆ. ಫಸ್ಟ್ ಲೆವೆಲಲ್ಲಿ ಬರೀ ಯಾರು ನೋಡ್ತಾರಲ್ಲ ಅವ್ರು ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಜನರಿಗೆ ಸೇವ್ ಮಾಡಿ ಲೋಕಲ್ ಪೊಲೀಸ್ಗೆ ಹೇಳಿದ್ರೆ ಸಾಕು ಅಷ್ಟೇ. ಲೋಕಲ್ ಪೊಲೀಸ್ ಕೈಲೂ ಮಾಡೋಕ್ಕಾಗಲ್ಲ. ಲೋಕಲ್ ಪೊಲೀಸ್ KSRP ಕೈಲೂ ದೇ ಕ್ಯಾನ್ ಕಮ್ ಆ್ಯಂಡ್ ಓನ್ಲಿ ಎಂಗೇಜ್ ಅಂದರೆ ಬ್ಯುಸಿಯಾಗಿ ನಿಲ್ಸೋಕ್ಕಾಗಲ್ಲ ಅವ್ರ ಕೈಲಿ. ಅವ್ರ ಮೇಲೆ ಫೈರ್ ಮಾಡ್ತಾರೆ. ದೆನ್ ನಿಮಗೆ ಆ್ಯಂಟಿ ಟೆರರ್ ಬರ್ತಲ್ಲ, ದೇ ಆರ್ ದ ಒನ್ಸ್ ಹು ಕಮ್ ಆ್ಯಂಡ್ ನ್ಯೂಟ್ರಲೈಸ್ ಅವ್ರದ್ದು. ಸೊ ಪೊಲೀಸ್ ಕಾನ್ಸ್ಟೇಬಲ್ ಟೆರರ್ಗೆ ದಟ್ ಈಸ್ ನಾಟ್ ಟ್ರೈನ್ ಟು ಡೂ ದ್ಯಾಟ್ ಟ್ರೈನಿಂಗ್. ಸೊ 3 ಲೆವೆಲ್ಸಲ್ಲಿ ನಾವು ಅಂಥದ್ದೆಲ್ಲ ಯಾವ ಟ್ರೈನಿಂಗ್ ಸಿಲೆಬಸ್ ಮಾಡಬೇಕು, ಹೆಂಗೆ ಟ್ರೈನಿಂಗ್ ಕೊಡಬೇಕು, ಐ ಆಮ್ ಎಂಗೇಜ್ಡ್ ಇನ್ ದೋಸ್ ಥಿಂಗ್ಸ್. ಮತ್ತು ಕೈಗಾರಿಕಾ ಭದ್ರತಾ ಪಡೆ 3 ಬೆಟಾಲಿಯನ್ ಇದೆ ಕರ್ನಾಟಕದಲ್ಲಿ. ಆವಾಗ ಕೇಂದ್ರ ಸರ್ಕಾರದಿಂದ ನಮಗೆ ಒಂದು NSG ಹಬ್ ಕೊಡಬೇಕಾಗಿತ್ತು, ಕರ್ನಾಟಕ ಕೊಟ್ಟಿರಲಿಲ್ಲ. ಸೊ ಆ ಸಮಯದಲ್ಲಿ ನಮಗೆ ಇದು 3 ಬೆಟಾಲಿಯನ್ ಕ್ರಿಯೇಟ್ ಮಾಡಿಸಿ, ಮತ್ತು 2 ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಕ್ರಿಯೇಟ್ ಮಾಡಿ. ಸೊ 2 ಇಂಡಿಯಾ ರಿಸರ್ವ್ ಬೆಟಾಲಿಯನ್ ನಾನು ಕಂಪ್ಲೀಟ್ ರಿಕ್ರೂಟ್ಮೆಂಟ್ ಮಾಡಿ ಅಲ್ಲಿ ಬಿಜಾಪುರದಲ್ಲಿ ಒಂದು ಬೆಟಾಲಿಯನ್ ಮತ್ತು ಮುನೀರಾಬಾದಲ್ಲಿ ಒಂದು ಬೆಟಾಲಿಯನ್ ನಾನು ರೆಡಿ ಮಾಡಿದೆ. ಇಲ್ಲಿ 3 ಬೆಟಾಲಿಯನ್ ಇನ್ನು ಬ್ಯಾಂಗ್ಳೂರು ಸಿಟಿಲಿ ಕೈಗಾರಿಕಾ ಭದ್ರತಾ ಪಡೆದು. ಅವಾಗ ಯಾಕ್ರಿ ಬೇಕು, ವೇಸ್ಟ್ ಆಗುತ್ತೆ. ಇವತ್ತು ನೋಡಿ ನಮ್ಮ ಹತ್ರ ಇಷ್ಟೊಂದು ವಿಮಾನ ನಿಲ್ದಾಣ, ಅವ್ರಿಗೆಲ್ಲ ವಿಮಾನ ನಿಲ್ದಾಣ ಏಕಾಏಕಿಯಾಗಿ ಬೆಳವಣಿಗೆ ಆಗೋಯ್ತು. ಶಿವಮೊಗ್ಗ ಏರ್ಪೋರ್ಟ್ ಆಗೋಯ್ತು, ಮೈಸೂರು ಏರ್ಪೋರ್ಟ್ ಆಯಿತು ನಿಮಗೆ, ತದನಂತರ ಬೀದರ್ ಏರ್ಪೋರ್ಟ್ ಆಗೋಯ್ತು, ಕಲಬುರಗಿ ಏರ್ಪೋರ್ಟ್ ಆಗೋಯ್ತು. ಮತ್ತು ಸೋ ಮೆನಿ ಏರ್ಪೋರ್ಟ್ಗೆ ರಕ್ಷಣೆ ಯಾರು ಕೊಡಬೇಕು? ಏನು KSRP ಕೊಡೋಕ್ಕಾಗತ್ತಾ ಅಥವಾ ಸಿವಿಲ್ ದೇ ಆರ್ ನಾಟ್ ಟ್ರೈನ್. ಸೊ ಆವಾಗ ನಮ್ಮ ಕೈಗಾರಿಕಾ ಭದ್ರತಾ ಪಡೆ ಕರೆಕ್ಟಾಗಿ ನಾನು ಟ್ರೈನಿಂಗ್ ಇಟ್ಟು, ಸೊ ಐ ಶಿಫ್ಟೆಡ್. ಜೈಲ್ಗೆ ಕೊಟ್ಟಿದ್ದು ಮತ್ತು ವೈಟಲ್ ಇನ್ಸ್ಟಾಲೇಷನ್ಸ್ ಕೊಟ್ಟಿದ್ದು. ಸೊ ಐ ಆಮ್ ಮೋರ್ ಕನೆಕ್ಟೆಡ್ ವಿತ್ ದೋಸ್ ದೆನ್ ಇಡೀ ರಾಜ್ಯದಲ್ಲಿ ಆಂತರಿಕ ಭದ್ರತೆಗಾಗಿ ಒಂದು ಬೇಹುಗಾರಿಕೆ ವ್ಯವಸ್ಥೆ ನಾನು ಸೆಟಪ್ ಮಾಡಿದೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನಲ್ಲಿ. ಎಲ್ಲೆಲ್ಲಿ ರಾಜ್ಯಕ್ಕೆ ಈಗ ಎಷ್ಟು ಬಾಂಗ್ಲಾದೇಶೀಸ್ ಬರ್ತಾರೆ,
ಎಷ್ಟು ನೇಪಾಳಿಗಳು ಬರ್ತಾ ಇದ್ದಾರೆ ಇಲ್ಲಿಗೆ, ಬೇರೆ ಎಷ್ಟು ರೋಹಿಂಗ್ಯಾಸ್ ಬರ್ತಾರೆ, ಅದ್ರ ಮೇಲೆಲ್ಲ ಯಾರು ಕಣ್ಣಿಡಬೇಕಲ್ಲ. ಮತ್ತು ಇಷ್ಟೊಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸಿ ಕಣ್ಣಿಗೆ ಕಾಣದೇ ಇರುವಂಥ ಪೊಲೀಸಿಂಗ್ ನಾವು ಮಾಡಬೇಕಲ್ಲ. ಬರೀ ಪೊಲೀಸ್ ಸ್ಟೇಷನಲ್ಲಿ ಕಾಣಿಸುವಂಥ ಪೊಲೀಸಿಂಗ್ ಅಲ್ಲ ಅದು. ಲಾಟ್ ಆಫ್ ಪೊಲೀಸಿಂಗ್ ಇಸ್ ದೇರ್ ವಿಚ್ ಟೇಕ್ಸ್ ಪ್ಲೇಸ್ ಬಿಹೈಂಡ್ ದಿ. ಆವಾಗ ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ ಇದು ಓನ್ಲಿ ಚೀಫ್ ಮಿನಿಸ್ಟರ್ಗೆ ಸೇವೆ ಮಾಡೋದ್ರಲ್ಲೇ ಆಗುತ್ತೆ. ಚೀಫ್ ಮಿನಿಸ್ಟರ್ಗೆ ಎಲ್ಲಿ ಹೋದ್ರು, ಇಲ್ಲಿ ಬಂದರು, ಅಲ್ಲಿ ಬಂದರು, ಇವ್ರು ಗನ್ಮೆನ್ ಕೊಡು ಇತ್ಯಾದಿ ಅಷ್ಟೇ ಒಳಗೆ. ಬಟ್ ನಾವು ಇಂಟರ್ನಲ್ ಸೆಕ್ಯೂರಿಟಿ ಒಳಗೆ, ರಾಜ್ಯದ ಭದ್ರತೆ ಒಳಗೆ, ಮತ್ತು ಎಷ್ಟೋ ನಾವು ಘಟನೆ ಅಂತ ಆಗಿರೋದು ನಾವು ಹೇಳೋಕ್ಕೂ ಹೋಗಲ್ಲ. ಯಾಕಂದ್ರೆ ನಾವು ಎಲ್ಲ ಹೇಳ್ತಾ ಹೋದರೆ ಜನರಲ್ ಗಾಬರಿ ಆಗಿಬಿಡುತ್ತೆ. ಅಂದರೆ ಕೇಸಸ್ ನ್ಯೂಟ್ರಲೈಸ್ಡ್ ಇಟ್ ಓವರ್ ದೇರ್. ಸುದುಗುಂಟೆ ಪಾಳ್ಯದಲ್ಲಿ ಆಗಿದ್ದು ಕೇಸಸ್ ಅಲ್ಲಿಗೆ ಒಂದು ಯಾವ ರೀತಿಯಾಗಿ ಸರಣಿ ಬಾಂಬ್ ಸ್ಫೋಟ ನಾವು ಆ ಟೈಮಲ್ಲಿ ಕರೆಕ್ಟಾಗಿ ವಿ ವರ್ ಏಬಲ್ ಟು ನ್ಯೂಟ್ರಲೈಸ್ ದೆಮ್ ಓವರ್ ದೇರ್. ಮತ್ತು ನಾವು ಸುಮಾರು ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ನಾವು ಯೂಸ್ ಮಾಡ್ತೀವಿ. ಮತ್ತು ಈ ಟೆಕ್ನಾಲಜಿಗೆ ನಾವು ಟ್ರೈನಿಂಗ್ ಕೊಡಬೇಕು. ಎಲ್ಲಿ ಟ್ರೈನಿಂಗ್ ಕೊಡಬೇಕು? ಟೆಕ್ನಾಲಜಿ ಇಸ್ರೇಲ್ ವಾಸ್ ಒನ್ ಆಫ್ ದ ಫಸ್ಟ್ ಕಂಟ್ರೀಸ್ ಟು ಇಸ್ರೇಲ್ ಇವನ್ ನಾವು ಹ್ಯಾಸ್ ಹೈಯೆಸ್ಟ್ ಟೆಕ್ನಾಲಜಿ ಇಸ್ರೇಲ್ ಇದೆ. ಮತ್ತು ಈಸ್ಟ್ ಯುರೋಪಿಯನ್ ಕಂಟ್ರೀಸ್ ಟೆಕ್ನಾಲಜಿ ಇರಲಿ, ಚೈನೀಸ್ ಟೆಕ್ನಾಲಜಿ ಇರಲಿ, ಎಲ್ಲ ನಾವು ಬಳಸ್ಬಿಟ್ಟು ವಿ ಹ್ಯಾವ್ ಟು ಡೂ ಇಟ್ ಫಾರ್ ದ ಸೇಕ್. ಅಂದರೆ ಅಮಾಂಗ್ ಆಲ್ ದ ಕಮಿಷನರ್ಸ್ ಟೆಕ್ನಾಲಜಿಯನ್ನು ಹೆಚ್ಚಾಗಿ ಯೂಸ್ ಮಾಡ್ಕೊಂಡಿದ್ದು ಭಾಸ್ಕರ್ ರಾವ್ ಅವರು ಇಲ್ಲ, ಎಲ್ಲರೂ ಮಾಡಿದ್ದಾರೆ. ದಯಾನಂದ್ ಕೂಡ ಮಾಡಿದ್ದಾರೆ. ದಯಾನಂದ್ ನಮ್ಮ ಕ್ಯಾಮ್ರಾಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಆಲ್ ಆಫ್ ಅಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಓಕೆ.